ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ನಾನು ಹೋಮ್ ಸ್ಟುಡಿಯೋ ಸೆಟಪ್ಪನ್ನು ಹೇಗೆ ಮಾಡ್ಕೊಂಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ರಿ. ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಎಫ್ಡೂಸ್ SL40 ಅನ್ನುವಂಥ ಡೈನಾಮಿಕ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಅದರ ಕ್ವಾಲಿಟಿ ಇನ್ನೂ ಹೆಚ್ಚಾಗಲಿ ಅಂತಂದು ನಾ ಏನು ಮಾಡ್ತಾ ಇದ್ದೇನೆ ಅಂತಂದರೆ ಆಡಿಯೋ ಅರಿಯಾ ಕಂಪ್ನಿಯ AI04 ಅನ್ನುವಂಥ ಆಡಿಯೋ ಇಂಟರ್ಫೇಸನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಆಡಿಯೋ ಅರಿಯಾ ಕಂಪ್ನಿಯ AI04 ಆಡಿಯೋ ಇಂಟರ್ಫೇಸು. ಈ ಎಫ್ಡೂಸ್ ಕಂಪ್ನಿಯ ಮೈಕ್ರೋಫೋನನ್ನು ನಾನು ಈ ಆಡಿಯೋ ಇಂಟರ್ಫೇಸಿಗೆ ಕನೆಕ್ಟ್ ಮಾಡಿದ್ದೀನಿ ಮತ್ತು ಈ ಆಡಿಯೋ ಇಂಟರ್ಫೇಸನ್ನು ನಾನು ಬಳಸ್ತಾ ಇರುವಂಥ ಡೆಲ್ ಲ್ಯಾಟಿಟ್ಯೂಡ್ 5480 ಅನ್ನುವಂತಹ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಆ ಲ್ಯಾಪ್ಟಾಪನ್ನು ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ, ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮತ್ತು ಎಡಿಟಿಂಗಿಗೆ ನಾನು ಅದನ್ನು ಬಳಸ್ತಾ ಇದ್ದೀನಿ. ಆಮೇಲೆ ವಿಡಿಯೋ ಕ್ಯಾಮ್ರಾ ಆಗಿ ನಾನು ವೆಬ್ ಕ್ಯಾಮನ್ನೇ ಬಳಸ್ತಾ ಇದ್ದೀನಿ. ಯಾವುದೇ ಮೊಬೈಲ್ ಆಗಲಿ DSLR ಕ್ಯಾಮ್ರಾ ಆಗಿ ಬಳಸ್ತಾ ಇಲ್ಲ. ವಿಡಿಯೋ ರೆಕಾರ್ಡಿಂಗಿಗೆ ನಾನು ಕ್ರಿಯೋಲ್ ಅನ್ನುವಂಥ ವೆಬ್ ಕ್ಯಾಮನ್ನು ಮೇನ್ ಕ್ಯಾಮ್ರಾ ಆಗಿ ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೌಂಡ್ ಶೇಪ್ದಲ್ಲಿ ಮಾಸ್ಕ್ ಹಾಕಿದ್ದೇನಲ್ಲ, ಅದನ್ನು ಲೆನೋವೊ ಕಂಪ್ನಿಯ FHD 300 ಅನ್ನುವಂಥ ವೆಬ್ ಕ್ಯಾಮ್ನಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಓವರ್ ಹೆಡ್ ಕ್ಯಾಮ್ರಾ ಆಗಿ ನಾನು ಕ್ಯಾಸನ್ C6 ಅನ್ನುವಂತಹ ಆ್ಯಕ್ಷನ್ ಕ್ಯಾಮ್ರಾವನ್ನು ಬಳಸ್ತಾ ಇದ್ದೀನಿ. ಆಮೇಲೆ ರೆಕಾರ್ಡಿಂಗಿಗೆ ಸಾಫ್ಟ್ವೇರ್ ಯಾವುದು ಬಳಸ್ತಾ ಇದ್ದೀನಿ ಅಂತಂದರೆ OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. ಇಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ಬಳಸುವಂತಹ ಹಾರ್ಡ್ವೇರು ಮತ್ತು ಸಾಫ್ಟ್ವೇರು. ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ವಿಡಿಯೋನ ನೋಡಿದಾಗ ವಿಡಿಯೋ ಕ್ವಾಲಿಟಿ ಹೆಂಗೆ ಬಂದಿದೆ ಮತ್ತು ಆಡಿಯೋ ಕ್ವಾಲಿಟಿ ಹೆಂಗೆ ಬಂದಿದೆ, ನಾನು ಆಡಿಯೋ ಮತ್ತು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾನು ಮಾಡಿಕೊಂಡಂತಹ ಸಿಂಪಲ್ ಆದ ಸೆಟಪ್ಪು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.